ನೈಕಜಾಹ ಅನಿರುವಿಣ್ಣ ಅಗ್ರಜಾಹ ಇದೆಲ್ಲ ನಾವು ಚಿಂತನೆ ಮಾಡಬೇಕಾದ್ದು. ರಾಮದೇವರ ಮುಂದೆ ಸುಗ್ರೀವ ಸಮಸ್ಯೆಯನ್ನಿಟ್ಟ. ಈಗ ಸಮಸ್ಯೆ ಯಾರಿಂದ ಅಂತಂದರೆ ಕಿಷ್ಕಿಂಧೆಯ ಅಧಿಪತಿಯಾದ ವಾಲಿಯಿಂದ, ಬಲಿಷ್ಠನಾದ ವಾಲಿಯಿಂದ ಅಂತಾಯಿತು. ಹಾಗಾದರೆ ವಾಲಿಯಿಂದ ಶಿಕ್ಷೆ ಕೊಡಬೇಕು ಅಂತ ರಾಮದೇವರು ಎಷ್ಟು ನಾಜೂಕಾಗಿ ಇಲ್ಲಿ ವ್ಯವಹಾರ ಮಾಡ್ತಾರೆ. ತಾನು ದೇವರು ಅಂತ ಅದಕ್ಕೆ ಹೇಳೋದು. ದೇವರು ಕರ್ಕೊಂಡು ಹೋಗು ಅಂತ ಹೇಳಿದರು. ಸಾಮಾನ್ಯವಾಗಿ ಹೇಗೆ ಹೇಳ್ಬೋದಿತ್ತು ಅಂದರೆ ರಾಮದೇವರು ನಾನು ಹೋಗಿ ವಾಲಿ ಹತ್ರ ಮಾತಾಡಿ ಬರ್ತೇನೆ, ಎಲ್ಲ ಸರಿ ಮಾಡ್ತೇನೆ. ದೇವರು ಇಂಥದ್ದು ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಇವ ಸುಗ್ರೀವ ಏನು ತಿಳ್ಕೊಂಡು ಬಿಡ್ತಾನೆ, ರಾಮ ವಾಲಿ ಹತ್ರ ಹೋದ, ಅವನಿಗೆ ಏನೋ ಮಾತಾಡಿದ, ನನಗೆ ವಿರುದ್ಧವಾಗಿ ಮಾತಾಡಿದ, ತಪ್ಪು ತಿಳಿಯುವ ಪ್ರಸಂಗ ಇದೆ. ಸಂಧಾನದ ಕ್ರಮ ಹೇಗೆ ಅಂತಂದರೆ ರಾಮದೇವರು ತೋರಿಸಿಕೊಟ್ರು. ಒಟ್ಟಿಗೆ ಹೋದರು ಸುಗ್ರೀವನ ಜೊತೆಗೇನೆ, ಕಿಷ್ಕಿಂಧೆಗೆ ಹೋದರು. ಸುಗ್ರೀವ ವಾಲಿಯನ್ನು ಕರೀತಾನೆ, ವಾಲಿಯನ್ನು ಯುದ್ಧಕ್ಕೆ ಕರೀತಾನೆ. ವಾಲಿ ಯುದ್ಧಕ್ಕೆ ಬರ್ತಾನೆ, ಯುದ್ಧ ನಡೀತದೆ. ರಾಮದೇವರು ಎದುರು ಬರುವುದಿಲ್ಲ, ಎಲ್ಲೋ ಅಡ್ಡದಲ್ಲಿ ಮರದಡ್ಡದಲ್ಲಿ ನಿಂತರು. ಯುದ್ಧದ ಫಲಿತಾಂಶ ಸುಗ್ರೀವ ಎಲ್ಲ ನುಜ್ಜುಗುಜ್ಜಾಗಿ ಬಿಡ್ತಾನೆ. ಸುಸ್ತು ಬರ್ತಾನೆ, ಎದ್ದು ಬಿದ್ದುಕೊಂಡು ಬರ್ತಾನೆ. ಸಾಕಾಯಿತು. ರಾಮದೇವರು ಬಂದರು, ಸುಗ್ರೀವ ಅಂತ ಹೇಳಿದ್ರು. ರಾಮ ಸಾಕು, ನಮಸ್ಕಾರ, ನಿನ್ನ ಸುದ್ದಿ ಬೇಡ ಅಂತ. ರಾಮದೇವರು ಕೇಳಿದ್ರು, ಏನಾಯ್ತು ನಿನ್ನ ಸಮಸ್ಯೆ, ಏನಾಯಿತು ಅಂತಂದರೆ ಇದು ಎಷ್ಟು ಎಣ್ಣೆ ಹಚ್ಚಿದ್ರು ಇದು ಸರಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಮೈ ಎಲುಬು ಎಲ್ಲ ಪುಡಿಪುಡಿಯಾಗಿದೆ ಅಂತ. ರಾಮದೇವರು ಹೇಳಿದರು, ಒಂದು ಸಮಸ್ಯೆ ಸುಗ್ರೀವ. ಏನು ದೇವರಿಗೇನು ಸಮಸ್ಯೆ? ರಾಮದೇವರು ಹೇಳಿದರು, ನನಗೆ ಯಾರು ವಾಲಿ ಯಾರು ಸುಗ್ರೀವ ನನಗೆ ಗೊತ್ತಾಗಲಿಲ್ಲ ಅಂತ ರಾಮದೇವರು ಹೇಳ್ತಾರೆ. ನಮ್ಮ ತಲೆ ಕೆಟ್ಟು ಹೋಗ್ತದೆ, ಇವರೆಂಥ ದೇವರು ಅಂತ. ಯಾರು ಸುಗ್ರೀವ ಯಾರು ವಾಲಿ ಗೊತ್ತಾಗದೆ ಹೋದರೆ ಈ ದೇವರು ಹೇಗೆ ಅಂತ. ಅದು ಮೇಲ್ನೋಟಕ್ಕೆ ಏನು ಅಂತಂದರೆ ಇಬ್ಬರು ಒಂದೇ ರೀತಿ ಇದ್ದರು, ವಾಲಿ ಮತ್ತು ಸುಗ್ರೀವ. ಹಾಗಾಗಿ ಇವ ಸುಗ್ರೀವ ಇವ ವಾಲಿ ಅಂತ ಬೇರ್ಪಡಿಸ್ಲಿಕ್ಕಾಗಲಿಲ್ಲ. ಯಾಕೆ ಅಣ್ಣ ತಮ್ಮಂದಿರು ಒಟ್ಟಿಗೆ ಇದ್ದರೆ ಕೆಲವು ಸಲ ಹಾಗಾಗ್ತದೆ ರೀ, ಯಾರು ಅಣ್ಣ ಯಾರು ತಮ್ಮ ಗೊತ್ತಾಗೋದಿಲ್ಲ. ಮೊದಲು ಬಂದವನ ಹತ್ರ ಎರಡನೇವನ ಹತ್ರ ಮಾತಾಡಿಸ್ತೇವೆ, ಎರಡನೇ ಮೊದಲನೇ ಹತ್ರ ಮಾತಾಡಿಸ್ತೇವೆ. ಕೊನೆಗೆ ನಾನು ಅಲ್ರಿ ಅಂತ ಹೇಳಿದಾಗ ಹಾಂ ಹೌದಾ ಅಂತ ಮತ್ತೆ ಕಷ್ಟಪಟ್ಟು ಅದನ್ನು ಸುಧಾರಿಸಿಕೊಳ್ಬೇಕಾಗತ್ತೆ. ವಾಲಿ ಸುಗ್ರೀವರಂದರೆ ಒಂದೇ ರೀತಿಯಾಗಿದ್ದರು. ಹಾಗಾಗಿ ರಾಮದೇವರು ಹೇಳಿದರು, ಯಾರು ವಾಲಿ ಯಾರು ಸುಗ್ರೀವ ಅಂತ ಗೊತ್ತಾಗಲಿಲ್ಲ, ಹಾಗಾಗಿ ನನಗೆ ಏನೂ ಮಾಡಲಿಕ್ಕಾಗಲಿಲ್ಲ. ಒಂದು ವೇಳೆ ನಾನು ಬಾಣ ಪ್ರಯೋಗ ಮಾಡೋದು, ಅದನ್ನು ನಾನು ವಾಲಿ ಅಂತ ತಿಳ್ಕೊಳ್ಳೋದು, ಅದು ಸುಗ್ರೀವ ಆಗುವುದು, ಸುಗ್ರೀವನ ಮೇಲೆ ಬೀಳೋದು, ಸುಗ್ರೀವ ಸಾಯೋದು. ಹಾಗಾಗಿ ನನಗೆ ತೀರ್ಮಾನ ಮಾಡಲಿಕ್ಕಾಗಲಿಲ್ಲ, ಆದ್ದರಿಂದ ನಾನು ದೂರ ನಿಂತೆ ಅಂತ. ಇದರಲ್ಲಿ ನಾವು ಎರಡು ಅಂಶವನ್ನು ನಾವು ಗಮನಿಸಬೇಕಾದ್ದು ರಾಮದೇವರ ಮಾತಿನಲ್ಲಿ. ಏನು ಅಂತಂದರೆ ನಮ್ಮ ಆಚಾರ್ಯರು ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ. ರಾಮದೇವರು ಯಾಕೆ ಬಾಣ ಪ್ರಯೋಗ ಮಾಡಲಿಲ್ಲ ಅಂತಂದರೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನಾವು ಮೂಗು ತೂರಿಸಬಾರ್ದು ಅಂತ. ಯಾಕೆಂತಂದರೆ ಅಣ್ಣ ತಮ್ಮಂದಿರು ಜಗಳಾಡ್ತಾ ಇರ್ತಾರೆ. ಒಂದು ವೇಳೆ ಈಗ ವಾಲಿಯನ್ನು ರಾಮದೇವರು ಕೊಂದರು ಅಂತ ಇಟ್ಟುಕೊಳ್ಳಿ, ಸುಗ್ರೀವ ಅಳುತ್ತಾನೆ, ಹೆಣ ಇಟ್ಕೊಂಡು ಅಳುತ್ತಾನೆ, ಅಯ್ಯೋ ನನಗೆ ಒಬ್ಬ ಅಣ್ಣ ಇದ್ದ, ರಾಮ ಲಗಾಡಿ ತೆಗೆದ, ಇನ್ನು ಯಾಕೆ ಬೇಕಿತ್ತು ಅಲ್ವಾ. ರಾಮನಿಗೆ ಅನಿಸ್ತು ನನಗೆ ಯಾಕೆ ಬೇಕಿತ್ತು ಅಂತ ಅನಿಸ್ತದೆ. ಯಾಕೆಂದರೆ ಈ ಜನ ಎಲ್ಲ ಹೇಗಿರ್ತಾರೆ ಅಂತಂದರೆ ಜಗಳಾಡುವಾಗ ಜಗಳಾಡಿಸ್ತಾರೆ, ಎಲ್ಲ ಸತ್ತು ಹೋದ ಮೇಲೆ ಮತ್ತೆ 12-13 ದಿವಸ ಇದೆ ನೋಡಿ, ಬೇರೆ ಏನು ಕೆಲಸ ಇಲ್ಲ ಅವರಿಗೆ, ಇದೇ ಕೆಲಸ. ಏನು ಮಾತಾಡೋದು, ಅವನ ಬಗ್ಗೆ ಮಾತಾಡ್ತಾ ಇರೋದು. ಏನು ಮಾತಾಡೋದು, ಈ ರಾಮನಿಗೆ ಯಾಕೆ ಬೇಕಿತ್ತು ಅಧಿಕ ಪ್ರಸಂಗ, ಅವನ ಹೆಂಡತಿ ಹೋಯಿತು, ಇವರು ಲಗಾಡಿ ನಮ್ಮನ್ನು ಮನೆ ತೆಗಿಲಿಕ್ಕೆ ಬರ್ತಾನೆ ಅಂತ ಜನ ಆಡಿಕೊಳ್ತಾರೆ. ರಾಮ ಅದನ್ನು ಮೊದಲೇ ತೀರ್ಮಾನ ಮಾಡಿದ್ದ. ಎಷ್ಟೇ ಅಣ್ಣ ತಮ್ಮಂದಿರಿಗೆ ದೀರ್ಘಕಾಲದ ದ್ವೇಷ ಇರಲಿ, ಆ ಕೊನೆ ಕಾಲ ಇರುತ್ತೆ ನೋಡಿ, ಅದರಲ್ಲಿ ಹೋಗಿಬಿಡ್ತದೆ ಅಂತ. ಆ ಶವ ನೋಡಿದಾಗ ನನ್ನ ಅಣ್ಣ, ಆ ರಕ್ತ ಸಂಬಂಧ ಅದು ಎದ್ದು ಕಾಣ್ತದೆ ಅಂತ. ಅದು ಯಾವಾಗಲೂ ಹಾಗೆ ಅಂತೆ, ನೀರಿಗಿಂತ ರಕ್ತ ದಪ್ಪ ಅಂತ. ಹಾಗಾಗಿ ಆ ರಕ್ತ ಸಂಬಂಧ ಇದೆ ನೋಡಿ, ಅದನ್ನು ಯಾರಿಗೂ ತೆಗಿಲಿಕ್ಕಾಗುವುದಿಲ್ಲ. ಅಣ್ಣ ತಮ್ಮಂದಿರು ಕೊನೇ ಘಟ್ಟದಲ್ಲಿ ಒಟ್ಟಾಗುವ ಪ್ರಸಂಗ ಇರ್ತದೆ. ರಾಮದೇವರು ಅದಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಒಂದು. ಹಾಗಾಗಿ ರಾಮ ಪೆಟ್ಟು ತಿಂದರೂ ಸುಗ್ರೀವ ವಾಲಿಯನ್ನು ಕೊಲ್ಲುವ ಸಾಹಸಕ್ಕೆ ಹೋಗಲಿಲ್ಲ. ಒಂದು ಅವಕಾಶ ಕೊಡೋಣ ಅಂತ. ಇದು ನಾವು ನೆನಪಿಟ್ಟುಕೊಳ್ಬೇಕಾದ್ದು. ಮನೆಯಲ್ಲಿ ಅಣ್ಣ ತಮ್ಮಂದಿರು ಒಟ್ಟಿಗೆ ಬದುಕ್ತಾರೆ, ಒಟ್ಟಿಗೆ ಬದುಕಬೇಕು ಅಂತ ನಾನು ಹೇಳುವ. ಅವಿಭಕ್ತ ಕುಟುಂಬ ಆಗಬೇಕು ಅಂತ. ಒಟ್ಟಿಗಿರುವಾಗ ಅದೇ ಮಧ್ಯೆ ಯಾರು ಸೇರಬೇಡಿ ಅದಕ್ಕೆ ಅಂತ. ಅಣ್ಣ ತಮ್ಮಂದಿರ ಜಗಳದಲ್ಲಿ ಸಾಮಾನ್ಯವಾಗಿ ಒಬ್ಬರು ಒಂದು ಪಕ್ಷ, ಒಬ್ಬರು ಇನ್ನೊಂದು ಪಕ್ಷ ಸ್ವೀಕಾರ ಮಾಡೋದುಂಟು. ನಾವು ಆ ಪಕ್ಷವನ್ನು ಮಾಡಬಾರದು ಅಂತ. ನಾವು ಎರಡೂ ಪಕ್ಷಕ್ಕೆ ಸೇರಬೇಕಾದ್ದು ಹೊರತು ಒಂದೊಂದು ಪಕ್ಷಕ್ಕೆ ಅಲ್ಲ. ಅವರು ಒಟ್ಟು ಸೇರಿಸಲಿಕ್ಕೆ ಬೇಕಾದ ಅನುಕೂಲತೆ ಮಾಡಬೇಕೇ ಹೊರತು ಅದನ್ನು ಬೇರ್ಪಡಿಸಬಾರದು ಅನ್ನೋದನ್ನು ನಮ್ಮ ರಾಮದೇವರು ತೋರಿಸಿಕೊಟ್ಟಿದ್ದಾರೆ. ಎಲ್ಲಿಯಾದರೂ ಒಡಕು ಇದ್ದರೆ ಅದನ್ನು ಬಿಡಿಸಿ ಒಟ್ಟು ಮಾಡತಕ್ಕ ಶಕ್ತಿ ಅದು ರಾಮದೇವರು.
ನಾವು ಅಹಲ್ಯೆಯ ಪ್ರಸಂಗದಲ್ಲಿಯೂ ನೋಡಿದ್ದೇವೆ, ವಾಲಿ ಸುಗ್ರೀವರ ಪ್ರಸಂಗದಲ್ಲಿಯೂ ನಾವು ನೋಡ್ತಾ ಇದ್ದೇವೆ. ಅಣ್ಣ ತಮ್ಮಂದಿರಿರಲಿ, ಗಂಡ ಹೆಂಡತಿ ಇರಲಿ, ಅಕ್ಕ ತಂಗಿಯಂದಿರಿರಲಿ, ಇವರ ಮಧ್ಯದಲ್ಲಿ ನಾವು ಮಧ್ಯೆ ಪ್ರವೇಶ ಮಾಡಬಾರದು. ಇದು ಒಂದು ಅಂಶ. ಎರಡನೇದು ಏನು ಅಂತಂದರೆ, ವಾಲಿ ಸುಗ್ರೀವರು ಇಬ್ಬರ ಮಧ್ಯದಲ್ಲಿ ರಾಮದೇವರು ಹೇಳಿದ್ದು, ನನಗೆ ಯಾರು ವಾಲಿ ಯಾರು ಸುಗ್ರೀವ ಗೊತ್ತಾಗಲಿಲ್ಲ. ಅದರ ಅರ್ಥ ಏನು ಗೊತ್ತಾ? ನಾನು ಯಾರನ್ನು ಬದುಕಿಸಬೇಕು, ಯಾರನ್ನು ಕೊಲ್ಲಬೇಕು ನನಗೆ ಗೊತ್ತಾಗಲಿಲ್ಲ ಅಂತ ರಾಮದೇವರು ಹೇಳ್ತಾರೆ. ಯಾಕೆಂತಂದರೆ ವಾಲಿ ಅಂದರೆ ಇಂದ್ರ, ಸುಗ್ರೀವ ಅಂದರೆ ಸೂರ್ಯ. ಸೂರ್ಯ ಇಂದ್ರರಲ್ಲಿ ಯಾರನ್ನು ಬದುಕಿಸಬೇಕು, ಯಾರನ್ನು ಕೊಲ್ಲಬೇಕು? ಒಂದು ರೀತಿ ನೋಡಿದರೆ ಇಂದ್ರ ಸೂರ್ಯನಿಗಿಂತ ದೊಡ್ಡವ. ಇಂದ್ರ ಮೂರು ಲೋಕದ ಅಧಿಪತಿ, ಸೂರ್ಯ ಮೇಲೆ ಮಾತ್ರ ಹೋಗುವವ. ಕಕ್ಷೆಯಲ್ಲಿ ಇಂದ್ರ ದೊಡ್ಡ ಕಕ್ಷೆಯಲ್ಲಿ ಬರುವವ. ಹಾಗಾಗಿ ಇಂದ್ರ ತನಗೆ ತುಂಬ ಹತ್ತಿರದ ಭಕ್ತ. ದೇವತೆಗಳಲ್ಲಿ ಯಾರ್ಯಾರಿಗೆ ದೊಡ್ಡ ದೊಡ್ಡ ಪದವಿ ಬರ್ತದೆ ಅವರು ದೇವರ ತುಂಬ ಭಕ್ತರು, ತುಂಬ ಜ್ಞಾನಿಗಳು, ತುಂಬ ವಿರಕ್ತರು, ತುಂಬ ಸಾಧಕರು. ಕೆಳಗಿನ ಕಕ್ಷೆಗೆ ಬಂದ ಹಾಗೆ ವೈರಾಗ್ಯ, ಭಕ್ತಿ, ಜ್ಞಾನ, ಸಾಧನೆಗಳು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಸೂರ್ಯನ ಸಾಧನೆ ಕಡಿಮೆ, ಇಂದ್ರನ ಅವತಾರನಾದ ವಾಲಿಯ ಸಾಧನೆ ದೊಡ್ಡದು. ಈಗ ಮೊದಲು ಹೇಳಿದವ ಸುಗ್ರೀವ, ನನ್ನ ಅಣ್ಣನನ್ನು ಕೊಲ್ಲಬೇಕು ಅಂತ. ರಾಮದೇವರು ನೋಡ್ತಾರೆ, ಇಬ್ಬರನ್ನೂ ನೋಡಿದರು. ಯಾರನ್ನು ಕೊಲ್ಲಬೇಕು, ಯಾರನ್ನು ಬಿಡಬೇಕು? ದೇವರಿಗೆ ಇದು ಒಂದು ರೀತಿಯಲ್ಲಿ ಆಲೋಚನೆ ಮಾಡಬೇಕಾದ ಅಂಶ. ಸುಗ್ರೀವ ಹೇಳಿದ್ದರಿಂದ ವಾಲಿಯನ್ನು ಕೊಲ್ಲಬೇಕು. ಮೊದಲು ವಾಲಿ ಸುಗ್ರೀವ ನನ್ನನ್ನು ಪ್ರಾರ್ಥಿಸಿದ್ದಾನೆ, ಆದ್ದರಿಂದ ವಾಲಿಯನ್ನು ಕೊಲ್ಲಬೇಕು. ವಾಲಿಯನ್ನು ಕೊಂದರೆ, ಸುಗ್ರೀವನಿಗೋಸ್ಕರ ವಾಲಿಯನ್ನು ಕೊಂದರೆ ಯೋಗ್ಯತೆಯಲ್ಲಿ ದೊಡ್ಡವನಾದ ವಾಲಿಯನ್ನು ಕೊಂದದ್ದು ತಪ್ಪಾಗಿ ಬಿಡ್ತದೆ. ಅಂದರೆ ವಾಲಿ ದೊಡ್ಡವ ಅಂತಂದರೆ ಭಕ್ತಿಯಲ್ಲಿಯೂ ದೊಡ್ಡವ. ರಾಮದೇವರ ತುಂಬ ಭಕ್ತ, ಅಂತರಂಗ ಭಕ್ತ. ಒಂದು ರೀತಿ ನೋಡಿದರೆ ಸುಗ್ರೀವನಿಗಿಂತಲೂ ದೊಡ್ಡ ಭಕ್ತ ವಾಲಿ. ಹಾಗಾಗಿ ಬಲ ಎಲ್ಲವೂ ಜಾಸ್ತಿ ಇತ್ತು. ಹಾಗಾಗಿ ವಾಲಿಯನ್ನು ಉಳಿಸಬೇಕು ಅಂತ, ವಾಲಿಯನ್ನು ಉಳಿಸೋಣ, ಸುಗ್ರೀವನನ್ನು ಕೊಲ್ಲೋಣ, ಬಾಣ ಪ್ರಯೋಗ ಮಾಡಿ ಅಂತಂದರೆ ಸುಗ್ರೀವ ಮೊದಲು ನಮಸ್ಕಾರ ಮಾಡಿದ್ದಾನೆ, ಪ್ರಾರ್ಥನೆ ಮಾಡಿದ್ದಾನೆ, ರಕ್ಷಣೆ ಮಾಡಬೇಕು ಅಂತ ದೇವರು ಅಭಯ ಕೊಟ್ಟಿದ್ದಾರೆ. ಹಾಗಾಗಿ ವಾಲಿಯನ್ನು ಕೊಲ್ಲಬೇಕಾ ಸುಗ್ರೀವನ್ನು ಕೊಲ್ಲಬೇಕಾ ಅಂತ ದೇವರು ಒಂದು ಕ್ಷಣ ಅದನ್ನು ತೂಗಿದ್ರು. ರಾಮಾಯಣ ಹೇಳ್ತದೆ, ವಾಲಿ ಸುಗ್ರೀವ ಯಾರು ಗೊತ್ತಾಗಲಿಲ್ಲ ಅಂತಲ್ಲ, ಇವರಲ್ಲಿ ಯಾರನ್ನು ಉಳಿಸಬೇಕು, ಯಾರನ್ನು ತೆಗಿಬೇಕು ಭಗವಂತ ಆಲೋಚನೆ ಮಾಡಿದ. ಅಂದರೆ ಸುಗ್ರೀವ ಹೇಳಿದ ಪ್ರಾರ್ಥನೆಗೆ ಅನುಗುಣವಾಗಿ ಏಕಾಏಕಿಯಾಗಿ ವಾಲಿಯನ್ನು ಕೊಲ್ಲುವ ಸಾಹಸ ದೇವರು ಮಾಡಲಿಲ್ಲ. ನಾವಾದರೆ ಇಂಥ ಕೆಟ್ಟ ಕೆಲಸ ನಾವು ಮಾಡ್ತೇವೆ. ಯೋಗ್ಯತೆ ನೋಡುವ ಶಕ್ತಿ ನಮಗೆ ಇಲ್ಲ. ದೊಡ್ಡವರು ಅಂತ ಗೊತ್ತಿದ್ದರೂ ಚಿಕ್ಕವರ ಪಕ್ಷವನ್ನು ಸೇರಿ ದೊಡ್ಡವರನ್ನು ಧ್ವಂಸಗೊಳಿಸ್ತಕ್ಕಂಥ ಪಾಪದ ಕೆಲಸ ನಾವು ಮಾಡ್ತೇವೆ. ಮಾಡಬೇಡಿ ಈ ಕೆಲಸ ಅನ್ನುವ ಎಚ್ಚರವನ್ನು ರಾಮದೇವರು ನಮಗೆ ನೀಡಿದ್ದಾರೆ. ಅಂದರೆ ಒಳಗಿನ ಸಾಧನೆ ಇಲ್ಲಿ ಗಮನಿಸಬೇಕಾದ್ದು ಹೊರತು ಹೊರಗಿನ ಭಿನ್ನಗಳು ಅಲ್ಲ ಅಂತ. ಅದು ಅಮುಖ್ಯ ಅಂತ ಅಲ್ಲ, ಅದು ಪ್ರಧಾನ ಅಲ್ಲ ಅಂತ. ಹಾಗಾದರೆ ಒಂದು ಪ್ರಶ್ನೆ ಬಂತೀಗ, ಇನ್ನೇನು ಮಾಡಬೇಕಾದ್ದು ಅಂತ. ಹಾಗಾದರೆ ರಾಮ ಹೇಳಿದ, ಇನ್ನೊಂದು ಸಲ ಯುದ್ಧಕ್ಕೆ ಹೋಗು ಸುಗ್ರೀವ, ನಾನು ವಾಲಿಯನ್ನು ಕೊಲ್ತೇನೆ ಅಂತ. ಸುಗ್ರೀವ ಹೇಳಿದ, ಒಂದು ಸಲನೇ ಸಾಕಾಗಿದೆ, ಇನ್ನು ಎಷ್ಟು ದಿನ ಆಸ್ಪತ್ರೆ ಇರಬೇಕು ಗೊತ್ತಿಲ್ಲ. ಈಗ ಯುದ್ಧಕ್ಕೆ ಹೋದರೆ ಪೂರ್ತಿ ನಾನು ಜರ್ಜರಿತನಾಗ್ತೇನೆ, ಬೇಡ ಅಂತ. ರಾಮ ಹೇಳಿದ, ನೀನು ಯಾರು ಅಂತ ನನಗೆ ಗೊತ್ತಾಗಬೇಕು, ಸುಗ್ರೀವ ಯಾರು ವಾಲಿ ಯಾರು ಅಂತ ಗೊತ್ತಾಗಬೇಕು. ಗೊತ್ತಾದರೆ ನಾನು ಖಂಡಿತ ಅದನ್ನು ವ್ಯವಸ್ಥೆ ಮಾಡ್ತೇನೆ ಅಂತ. ಅದಕ್ಕೆ ಸುಗ್ರೀವ ಯಾರು ವಾಲಿ ಯಾರು ಗೊತ್ತಾಗಬೇಕು ನೋಡಿ. ಗೊತ್ತು ಮಾಡುವವರು ಯಾರು? ರಾಮದೇವರು ಹನುಮಂತ ದೇವರಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಹನುಮ, ನನಗೆ ಸುಗ್ರೀವ ಯಾರು ವಾಲಿ ಯಾರು ಗೊತ್ತಾಗೋದಿಲ್ಲ, ವ್ಯವಸ್ಥೆ ಮಾಡು. ಹನುಮಂತ ದೇವರು ಅಲ್ಲೇ ಇರತಕ್ಕಂತಹ ಒಂದು ಗಜಪುಷ್ಪದ ಮಾಲಿಕೆ, ಲತಾ ಆಚಾರ್ಯ ಲತಯಾ ವಿಭಕ್ತೆ ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ಗಜಪುಷ್ಪದ ಮಾಲಿಕೆ ಏನೇ ಇರಲಿ ಅಂತೂ ಹನುಮಂತ ದೇವರು ಮುಟ್ಟಿದರೆ ಸಾಕು, ಒಂದು ಮಾಲೆ ತಂದರು. ಸುಗ್ರೀವನಿಗೆ ಒಂದು ಮಾಲೆ ಹಾಕಿದರು. ಮಾಲೆ ಹಾಕಿ ರಾಮದೇವರಿಗೆ ಹೇಳಿದರು, ರಾಮದೇವರೇ, ಸುಗ್ರೀವನಿಗೆ ಮಾಲೆ ಹಾಕಿದ್ದೇನೆ, ಯಾರ ಕೊರಳಲ್ಲಿ ಮಾಲೆ ಇದೆ ಅವನು ಸುಗ್ರೀವ, ಅವನು ರಕ್ಷಣೀಯ, ಯಾರ ಕೊರಳಲ್ಲಿ ಮಾಲೆ ಇಲ್ಲ ಅವನು ಸಂಹರಣೀಯ. ರಾಮದೇವರು ಹೇಳಿದ್ರು, ಈಗ ನನಗೆ ಗೊತ್ತಾಯಿತು ಅಂತ. ಯಾವಾಗ ಗೊತ್ತಾಯಿತು? ಹನುಮಂತ ದೇವರು ಯಾವಾಗ ಮಾಲೆ ಹಾಕಿದ್ರು, ಯಾರನ್ನು ಕೊಲ್ಲಬೇಕು, ಯಾರನ್ನು ರಕ್ಷಣೆ ಮಾಡಬೇಕು ನನಗೆ ಗೊತ್ತಾಯಿತು, ಇಲ್ಲಿವರೆಗೆ ಗೊತ್ತಾಗಲಿಲ್ಲ. ಹಾಗಾದರೆ ನಾವೆಲ್ಲ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾದ್ದು, ದೇವರಿಗೆ ನಾವು ಬೇಕಾದವರು, ದೇವರು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಗೊತ್ತಾಗಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ ಒಂದು ಮಾಲೆ ಹಾಕ್ಕೊಳ್ಬೇಕು. ನಾವು ಹಾಕ್ಕೊಳ್ಳೋದಲ್ಲ, ಹನುಮಂತ ದೇವರು ಮಾಲೆ ಹಾಕಬೇಕು. ಯಾರ ಕೊರಳಿಗೆ ಹನುಮಂತ ದೇವರು ಮಾಲೆ ಹಾಕ್ತಾರೆ ಅವರು ರಕ್ಷಣೀಯ, ದೇವರು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಯಾರ ಕೊರಳಲ್ಲಿ ಹನುಮಂತ ದೇವರು ಹಾಕಿದ ಮಾಲೆ ಇಲ್ಲ ಅವನು ರಕ್ಷಣೀಯ ಅಲ್ಲ.
ಹಾಗಾದರೆ ಹನುಮಂತ ದೇವರು ನಮಗೆ ಮಾಲೆ ಹಾಕಿರಬೇಕು. ಏನು ಮಾಡಬೇಕು ಹನುಮಂತ ದೇವರು ಮಾಲೆ ಹಾಕಲಿಕ್ಕೆ? ಹನುಮಂತ ದೇವರನ್ನು ಹುಡುಕ್ಲಿಕ್ಕೆ ಎಲ್ಲಿ ಹೋಗೋದು? ಎಲ್ಲಿ ಕಿಂಪುರುಷಕ್ಕೆ ಹೋಗಬೇಕು. ನಾವು ಕಿಂಪುರುಷನೇ ಗೊತ್ತಾಗೋದಿಲ್ಲ, ಹೇಗೆ ಹೋಗೋದು? ಅದಕ್ಕೊಂದು ಉಪಾಯ ಇದೆ. ಏನು ಅಂತಂದರೆ ಹನುಮಂತ ದೇವರ ಸ್ತೋತ್ರ ಇದೆ, ವಾಯುಸ್ತುತಿ ಇದೆ, ಅದು ತ್ರಿವಿಕ್ರಮಣಿತಾಚಾರ್ಯರು ಮಾಡಿರ್ತಕ್ಕಂತಹ ಸ್ತುತಿ ಇದೆ, ಮಧ್ವನಾಮ ಇದೆ, ರಂಗವಿಠಲರು ಮಾಡಿರ್ತಕ್ಕಂತಹ ಶ್ರೀಪಾದರಾಜರು ಮಾಡಿರ್ತಕ್ಕಂತಹ ಮಧ್ವನಾಮ ಇದೆ, ವಾಯುಸ್ತುತಿ ಅದು ಇನ್ನೊಂದು ಒಂದು ವಾಯುಸ್ತುತಿಯೇ. ಸುಂದರಕಾಂಡ ಇದೆ. ನಾವು ವಾಯುಸ್ತುತಿಯನ್ನು, ಸುಂದರಕಾಂಡವನ್ನು, ವಿಷ್ಣು ಸಹಸ್ರನಾಮ, ಇದು ಹನುಮಂತ ದೇವರು ಕೊಟ್ಟಿರತಕ್ಕಂತಹ ಮಾಲಿಕೆ. ಮಾಲಿಕೆ ಅಂತಂದರೆ ಪುಷ್ಪದ ಮಾಲಿಕೆ. ಪುಷ್ಪದ ಮಾಲಿಕೆ ಉಂಟು ನೋಡಿ, ಅದು ಬಾಡಿ ಹೋಗುವುದುಂಟು, ಅದು ಕರಟಿ ಹೋಗುವುದು ಅಂತುಂಟು, ಅದರ ಪರಿಮಳ ಹೋಗುವುದು ಅಂತುಂಟು. ಆದರೆ ಇನ್ನೊಂದು ಮಾಲಿಕೆ ಇದೆ. ಅದು ಯಾವುದು ಅಂದರೆ ವಚನದ ಪುಷ್ಪಗಳ ಮಾಲಿಕೆ. ಅದಕ್ಕೆ ಮನಸ್ಸಿನ ಭಕ್ತಿ ಸೇರಿದರೆ ಅದು ಸುಗಂಧಭರಿತವಾಗಿರ್ತದೆ. ಆಗ ಮನಸ್ಸಿನ ಭಕ್ತಿಯ ಸುಗಂಧಭರಿತವಾದ ಬಾಯಲ್ಲಿ ಬರತಕ್ಕಂತಹ ದೇವರ ಸ್ತೋತ್ರ ಇದೆ ನೋಡಿ, ಅದು ಹನುಮಂತ ದೇವರು ನಮಗೆ ಕೊಟ್ಟಿರತಕ್ಕಂತಹ ಮಾಲಿಕೆ. ಈ ಮಾಲಿಕೆಯನ್ನು ನಾವು ದಿನನಿತ್ಯ ಕರುಳಲ್ಲಿ ಹಾಕ್ಕೊಂಡ್ರೆ ರಾಮದೇವರು ನಮ್ಮ ಮೇಲೆ ಮುಂದೆ ಬಂದು ನಿಂತು ವಾಲಿಯಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾವ ಶತ್ರು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯ ವಾಯುದೇವರ ಸ್ತೋತ್ರ ನಿತ್ಯ ನೀವು ಪಾರಾಯಣ ಮಾಡಿ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ 2 ಶ್ಲೋಕಗಳು ಅದು ನಿಮಗೆ ಮುದ್ರಣೆ ಮಾಡಿ ಕೊಟ್ಟಿದ್ದಾರೆ. ದಿನನಿತ್ಯ ಇದನ್ನು ಹೇಳಿ, ಇದನ್ನು ನಿತ್ಯ ನೀವು ಹೇಳಿದರೆ ಆವಾಗ ಅದು ದೊಡ್ಡ ಪುಷ್ಪದ ಮಾಲಿಕೆ. ಹನುಮಂತ ದೇವರು ಕೊಟ್ಟಿರತಕ್ಕ, ಹನುಮಂತ ದೇವರ ಮತ್ತೊಂದು ಅವತಾರ ಆಚಾರ್ಯರು ಕೊಟ್ಟಿರತಕ್ಕಂತಹ ಪುಷ್ಪದ ಮಾಲಿಕೆ. ಆ ಮಾಲಿಕೆಯನ್ನು ನಾವು ಕಂಠದಲ್ಲಿ ಧಾರಣೆ ಮಾಡಿದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಹನುಮಂತ ದೇವರು ಮಾಲೆ ಹಾಕಬೇಕು, ಹನುಮಂತ ದೇವರು ಒಲಿಯಬೇಕು. ಹಾಗಾಗಿ ಮೊದಲು ವಾಯುದೇವರ ಚಿಂತನೆ, ಆಮೇಲೆ ಭಗವಂತನ ಚಿಂತನೆ. ನೀವು ಎಲ್ಲಿ ಬೇಕಾದರೂ ಹೋಗಿ, ನೀವು ತಿರುಪತಿಗೆ ಹೋಗಿ, ಮೊದಲು ನಾವು ಹನುಮಂತ ದೇವರ ದರ್ಶನ ಮಾಡಬೇಕು, ಆಮೇಲೆ ನಾವು ಶ್ರೀನಿವಾಸ ದೇವರ ದರ್ಶನ ಮಾಡಬೇಕು. ಆ ಹೊರಗಿರ್ತಕ್ಕ ಹನುಮಂತನನ್ನು ಮರೆತು ಶ್ರೀನಿವಾಸ ದೇವರ ದರ್ಶನ ಮಾಡಿದರೆ ಶ್ರೀನಿವಾಸ ದರ್ಶನ ಕೊಡುವುದೇ ಇಲ್ಲ. ಶ್ರೀನಿವಾಸ ದೇವರು ಹೇಳ್ತಾರೆ, ಹನುಮಂತ ದೇವರಿದ್ದಾರೆ, ನಾವು ಹೊರಗಿದ್ದಾರೆ, ಮೊದಲು ಸಿಗುದೇ ಅವರು, ಅವರನ್ನು ನೋಡಲಿಕ್ಕೆ ಕಷ್ಟನೇ ಇಲ್ಲ. ಗರುಡನನ್ನು ನೋಡಬೇಕಾದರೂ ಕಷ್ಟ ಇದೆ, ಹನುಮಂತ ದೇವರನ್ನು ನೋಡಲಿಕ್ಕೆ ಕಷ್ಟನೇ ಇಲ್ಲ. ಅವರನ್ನು ನೋಡಿ ನೀವು ಶ್ರೀನಿವಾಸ ದೇವರ ದರ್ಶನ ಮಾಡಿ ಶ್ರೀರಂಗಕ್ಕೆ ಹೋಗಿ, ಅಲ್ಲಿಯೂ ವ್ಯಾಸರಾಜರು ಹೊರಗೆ ಹನುಮಂತ ದೇವರನ್ನು ಇಟ್ಟಿದ್ದಾರೆ, ಅದನ್ನು ದರ್ಶನ ಮಾಡಿ ರಂಗನಾಥನ ದರ್ಶನ ಮಾಡಿ. ಉಡುಪಿಗೆ ಬಂದರೆ ವಾದಿರಾಜರು ಅಯೋಧ್ಯೆಯಿಂದ ತಂದ ಹನುಮಂತ ದೇವರನ್ನು ಇಟ್ಟಿದ್ದಾರೆ. ಮೊದಲು ಹನುಮಂತ ದೇವರ ದರ್ಶನ ಮಾಡಿ ಆಮೇಲೆ ಕೃಷ್ಣನ ದರ್ಶನ ಮಾಡಿ, ಕೃಷ್ಣದೇವರ ದರ್ಶನ ಅದು ಪರಿಪೂರ್ಣವಾಗಿ ಆಗುತ್ತೆ. ಹನುಮಂತ ದೇವರ ಮೂಲಕ ಮಾಡಿದ ದರ್ಶನ, ಆಚಾರ್ಯರ ಮೂಲಕ ಮಾಡಿದ ದರ್ಶನ ಅದು ಪೂರ್ಣವಾದ ದರ್ಶನ ಆಗುತ್ತೆ ಅಂತ ಕಿಷ್ಕಿಂಧಾಕಾಂಡದ ಮೂಲಕ ನಮಗೆ ರಾಮಾಯಣ ನಮಗೆ ಕೊಟ್ಟಿರತಕ್ಕಂತಹ ಒಳ್ಳೆಯ ಚಿಂತನೆ ಅಂತ. ಸುಗ್ರೀವ ಪುಷ್ಪಮಾಲಿಕೆಯನ್ನು ಹಾಕ್ಕೊಂಡು ವಾಲಿಯ ಜೊತೆಗೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದರೆ ತಾರೆ ತಡೀತಾಳೆ ವಾಲಿಯನ್ನು, ನೀವು ಹೋಗಬೇಡಿ. 2 ಸಾರಿ ಕರೀತಾನೆ ಅಂತಂದರೆ ಏನೋ ಒಂದು ಅನಾಹುತ ಇದೆ, ಸ್ವಲ್ಪ ನೀವು ಆಲೋಚನೆ ಮಾಡಿ. ವಾಲಿ ಹಿಡಿದ ಯುದ್ಧಕ್ಕೆ ಕರೆದರೆ ಯಾರು ಕರೆದರೂ ಹೋಗುವುದೇ ಅಂತ. ನೋಡಿ ಹೆಣ್ಮಕ್ಕಳು ಎಷ್ಟು ಜಾಗರೂಕರಾಗಿರ್ತಾರೆ ಅಂತ. ಅವರಿಗೆ ಇದ್ದಷ್ಟು ಜ್ಞಾನ ಯಾರಿಗೂ ಇರುವುದಿಲ್ಲ. ತಾರೆ ಅವಳು ಹೇಳ್ತಾಳೆ ಗಂಡನ ಹತ್ರ, ಅದು ನಿನ್ನೆ ಯಾರೋ ಇಬ್ಬರು ಬಂದಿದ್ದರಂತೆ, ಹನುಮ ಸುಗ್ರೀವನ ಹತ್ರ ಕರ್ಕೊಂಡು ಹೋದಂತೆ, ಯಾರೋ ಇರ್ತಾರೆ ಅಂತ. ತಾರೆ ಮುಂದುವರಿಸಿ ಹೇಳ್ತಾಳೆ, ಅದು ರಾಮ ಲಕ್ಷ್ಮಣರಂತೆ. ಯಾರಾದರೆ ಏನಂತೆ ಅಂತ. ರಾಮ ಲಕ್ಷ್ಮಣರು ದೇವರು, ರಾಮ ದೇವರಂತೆ, ಲಕ್ಷ್ಮಣ ದೇವರ ಭೃತ್ಯನಂತೆ, ಇಬ್ಬರು ಒಟ್ಟಿಗೆ ಸೇರಿ ಬಂದಿದ್ದಾರೆ. ಸುಗ್ರೀವನಿಗೆ ದೈವಬಲ ಬಂದು ಕೂಡಿದೆ, ಹಾಗಾಗಿ ಮತ್ತೊಮ್ಮೆ ಕರೀತಾನೆ. ಒಮ್ಮೆ ಪೆಟ್ಟು ತಿಂದು ಹೋದ ಸುಗ್ರೀವ ಮತ್ತೊಮ್ಮೆ ಕರಿಬೇಕಾಗಿದ್ದರೆ ದೈವಬಲ ಗಟ್ಟಿ ಇರ್ತದೆ, ಖಂಡಿತ ಹೋಗಬೇಡಿ ಅಂತ ತಾರೆ ಎಚ್ಚರಿಸ್ತಾಳೆ. ಇದು ಮನೆಯಲ್ಲಿ, ಪ್ರತಿ ಮನೆಯಲ್ಲಿಯೂ ತಾರೆಯರು ನಮಗೆ ಬರಬೇಕು. ಯಾಕೆಂದರೆ ಗಂಡ ಮನೆ ಬಿಟ್ಟು ಹೊರಗೆ ಹೋಗುವಾಗ ಗಂಡನಿಗೆ ಎಚ್ಚರಿಸಬೇಕು. ಏನು ಎಚ್ಚರಿಸಬೇಕು ಅಂದರೆ, ದೇವರಿದ್ದಾನೆ, ಅದನ್ನು ಮರಿಬೇಡಿ, ದೇವರನ್ನು ಸ್ಮರಣೆ ಮಾಡಿ ಹೋಗಿ. ನಾವು ಹೋಗುವ ಕೆಲಸದಲ್ಲಿ ದೇವರು ನಮ್ಮ ಜೊತೆಗಿದ್ದರೆ ಮಾತ್ರ ನಮಗೆ ರಕ್ಷಣೆ, ದೇವರನ್ನು ವಿರುದ್ಧವಾಗಿ ನಾವು ಹೋದರೆ ರಕ್ಷಣೆ ನಮಗೆ ಆಗುವುದಿಲ್ಲ ಅಂತ ಎಚ್ಚರಿಸುವ ಹೆಣ್ಮಕ್ಕಳು ನಮಗೆ ಬೇಕು, ತಾರೆಯರು ಇರಬೇಕು. ಮತ್ತು ತಾರೆ ಅಂದರೆ ಕೆಟ್ಟ ಅರ್ಥದಲ್ಲಿ ಹೇಳಿದ್ದಲ್ಲ, ತಾರೆ ಅಂತಂದರೆ ಒಳ್ಳೆಯ ಅರ್ಥ. ತಾರಯತೀತಿ ತಾರ, ಈ ಸಿನಿಮಾ ನಟಿಯರನ್ನು ತಾರೆಯರು ಅಂತ ಕರೆಯುವುದು, ಆ ಅರ್ಥ ಅಲ್ಲ. ತಾರೆ ಅಂದರೆ ತಾರಯತಿ, ಅನಿಷ್ಟ ನಿಚಯಾತ್, ತಾರೆ ದಾಟಿಸುವವಳು ಅಂತ ಅರ್ಥ. ಅಂತಹ ತಾರೆಯರು ಗಂಡನನ್ನು ಎಚ್ಚರಿಸಿದರೆ ಆವಾಗ ಆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅಂತ. ವಾಲಿ ಯುದ್ಧ ಮಾಡ್ತಾನೆ, ಸುಗ್ರೀವನು ಯುದ್ಧ ಮಾಡ್ತಾನೆ. ರಾಮದೇವರು
ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡ್ತಾರೆ. ವಾಲಿಯ ಎದೆಗೆ ಬಾಣ ಚುಚ್ಚುತ್ತದೆ. ವಾಲಿ ಬೀಳ್ತಾನೆ. ಸನ್ನೇತ ವಾಲಿನಿ, ವಾಲಿ ಕೆಳಗೆ ಬಿದ್ದ. ಎಷ್ಟು ಸುಲಭ ನೋಡಿ, ದೇವರು ಅನಾಯಾಸವಾಗಿ ವಾಲಿಯನ್ನು ಕೆಳಗೆ ಬೀಳಿಸಿದ. ಜನ ಹೇಳ್ತಾರೆ, ರಾಮದೇವರು ಎದುರು ಬರಲಿಲ್ಲ, ಯಾಕೆ ಎದುರು ಬಂದು ಯುದ್ಧ ಮಾಡಲಿಲ್ಲ ಅಂತಂದರೆ, ವಾಲಿಗೆ ಅದು ವರ ಇತ್ತಂತೆ, ನಿನ್ನ ಎದುರಿಗೆ ಯಾರಾದರೂ ಯುದ್ಧ ಮಾಡಿದರೆ ಅವ್ರು ಸತ್ತೇ ಹೋಗ್ತಾರೆ. ರಾಮದೇವರಿಗೆ ಭಯ ಆಯ್ತು, ನಾನು ಸಾಯ್ತೇನೆ ಅಂತ, ಅದಕ್ಕೆ ಅಡ್ಡದಲ್ಲಿ ನಿಂತು ಯುದ್ಧ ಮಾಡಿದರು. ರಾಮದೇವರಿಗೆ ಭಯ ಇಲ್ಲ, ರಾಮದೇವರು ನಿರ್ಭೀತರಾದವರು. ಅಡ್ಡದಲ್ಲಿ ಯಾಕೆ ನಿಂತರು? ಇದಕ್ಕೆ ಉತ್ತರ ಹೇಳಬೇಕು. ಒಂದು ಚೂರು ಮುಂದೆ ಹೋಗಿ ಮತ್ತೆ ಹಿಂದೆ ಬರ್ತೇನೆ. ವಾಲಿ ಹತ್ರ ರಾಮದೇವರು ನೇರ ಬರ್ತಾರೆ. ಇದು ರಾಮದೇವರ ವೈಭವ ಅಂತ. ನಾವು ಎಲ್ಲಿ ಪೆಟ್ಟು ಹೊಡೆದಿರ್ತೇವೆ, ಆಕ್ಸಿಡೆಂಟ್ ಮಾಡಿರ್ತೇವೆ, ಆಮೇಲೆ ಎದುರು ಬರುವುದಿಲ್ಲ, ತಪ್ಪಿಸಿಕೊಂಡು ಓಡಿ ಹೋಗ್ತೇವೆ. ಯಾಕೆಂದರೆ ಭಯ ನಮಗಿರ್ತದೆ. ರಾಮದೇವರು ಆಕ್ಸಿಡೆಂಟ್ ಮಾಡಿದರೂ ಕೂಡ ರಾಮದೇವರೇ ವಾಲಿಯ ಎದುರು ಬಂದು ನಿಲ್ತಾರಂತೆ. ಎದುರು ಬಂದು ನಿಂತು ರಾಮದೇವರು ಕೇಳ್ತಾರಂತೆ, ವಾಲಿ ವಾಲಿ ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಂಥ ಮೋಸಗಾರ ನೀನು, ಎಷ್ಟು ಅನ್ಯಾಯ ಮಾಡಿದ್ದಿ ನೀನು. ರಾಮದೇವರು ಕೇಳಿದ್ರು, ನಾನೇನು ಅನ್ಯಾಯ ಮಾಡಿದೆ ಅಂತ. ದೊಡ್ಡ ಘಟ್ಟ ಇದೊಂದು, ಸಂಕ್ಷಿಪ್ತವಾಗಿ ಒಂದೆರಡೇ ವಾಕ್ಯದಲ್ಲಿ ಮುಗಿಸ್ತೇನೆ. ವಾಲಿ ಹೇಳಿದ, ಮರದ ಅಡ್ಡದಲ್ಲಿ ನಿಂತು ಬಾಣಪ್ರಯೋಗ ಮಾಡಿದ್ದಿ, ಇದು ಅನ್ಯಾಯ ಅಂತ ವಾಲಿ ಹೇಳ್ತಾನೆ. ಆಗ ರಾಮದೇವರು ಕೇಳ್ತಾರೆ, ಒಂದೇ ಮಾತು ಕೇಳ್ತಾರೆ, ವಾಲಿ ನೀನು ಮಾಡಿದ್ದು ಎಷ್ಟು ತಪ್ಪಿದೆ. ಏನು ತಪ್ಪು ಮಾಡಿದ್ದಿ ವಾಲಿ ಅಂತಂದರೆ, ಸುಗ್ರೀವನ ಹೆಂಡತಿಯನ್ನು ಅಪಹಾರ ಮಾಡಿದ್ದಿ, ಮಹಾ ಅನ್ಯಾಯ ಆಯಿತು. ನಿನ್ನ ತಮ್ಮನ ಹೆಂಡತಿ ಅಂದರೆ ನಿನಗೆ ಮಗಳಿಗೆ ಸಮಾನ ಆಯ್ತು. ಅದರಿಂದ ನಿನ್ನ ಮಗಳಿಗೆ ಸಮಾನಳಾಗಿರ್ತಕ್ಕಂಥವಳನ್ನು ನೀನು ತಂದು ಇಲ್ಲಿಟ್ಟಿದ್ದಿ ಅಂದರೆ ನಿನ್ನ ತಪ್ಪು, ಇದು ಮಹಾಪಾಪ, ಇದು ಹೇಗೆ ನೀನು ಮಾಡಿದಿ, ಅನ್ಯಾಯ ಕೆಲಸ. ಅವನಿಗೊಂಚೂರು ಜಾಗ ಕೊಡದೆ ಇಲ್ಲಿಂದ ನೀನು ಓಡಿಸಿದ್ದಿ, ಇದು ಎಷ್ಟು ತಪ್ಪು ನಿಂದು, ಇದು ಅನ್ಯಾಯ ಅಂತ ವಾಲಿಯ ಮುಂದೆ ವಾಲಿ ಮುಂದೆ ರಾಮದೇವರು ಹೇಳ್ತಾರೆ, ನೀನು ಮಾಡಿದ ಅನ್ಯಾಯ ಇದು ಅಂತ. ಅದಕ್ಕೆ ವಾಲಿ ಹೇಳಿದ, ನಾವು ಕಪಿಗಳು, ನಾವು ಪ್ರಾಣಿಗಳಾದ್ದರಿಂದ ನಮಗೆ ಯಾವ ನಿಯಮನೂ ಇಲ್ಲ, ನಾವು ಹೇಗೆ ಬೇಕಾದರೂ ಇರ್ಬೋದು, ಸ್ವಚ್ಛಂದ ಬದುಕು. ಹಾಗಾಗಿ ನಮಗೆ ನಿಯಮ ಇಲ್ಲ, ನಿಯತಿ ಇಲ್ಲ. ಇಂಥವರನ್ನು ಮುಟ್ಬೋದು, ಇಂಥವರನ್ನು ಮುಟ್ಟಬಾರದು. ನಿಯಮ ಎಲ್ಲ ಮನುಷ್ಯರಿಗೆ, ಪ್ರಾಣಿಗಳಿಗೆ ನಿಯಮ ಇಲ್ಲ. ರಾಮದೇವರು ಹೇಳಿದರು, ತುಂಬ ಸಂತೋಷ, ನೀನೇನು ಹೇಳಿದೆ. ಹಾಗಾದರೆ ನಮಗೆ ನಿಯಮಾವಳಿ ಇಲ್ಲ, ಯಾಕೆಂದರೆ ನಾವು ಪ್ರಾಣಿಗಳು, ಆದ್ದರಿಂದ ಸ್ವಚ್ಛಂದವಾಗಿ ಬದುಕಬಹುದು ಅಂತ. ರಾಮದೇವರು ಹೇಳಿದರು, ವಾಲಿ ಹಾಗಾದರೆ ನೀನು ಪ್ರಾಣಿ, ನಾನು ಮನುಷ್ಯ. ಪ್ರಾಣಿಯನ್ನು ಕೊಲ್ಲುವ ಕ್ರಮ ಹೇಗೆ? ಎಲ್ಲಿಯಾದರೂ ಒಂದು ಪ್ರಾಣಿಯನ್ನು ಕೊಲ್ಲಬೇಕು. ಒಂದು ಜಿಂಕೆ ಇದೆ ಅಂತ ಇಟ್ಕೊಳ್ಳಿ, ಒಂದು ಹುಲಿ ಇದೆ ಅಂತ ಇಟ್ಕೊಳ್ಳಿ, ಅದನ್ನು ಕೊಲ್ಲಬೇಕು. ಹೇಗೆ ಕೊಲ್ಲಬೇಕು? ಹುಲಿ ಇಲ್ಲಿ ಬಾ, ನೀನು ನಿಂತುಕೋ, ನನಗೆ ಫೋರ್ಸ್ ಕೊಡು, ನಾನು ಹೊಡೆದು ನಿನ್ನನ್ನು ಕೊಲ್ತೇನೆ, ತಲೆ ಸರಿ ಇದ್ದವ ಹೇಳ್ತಾನೆ. ಒಂದು ಪ್ರಾಣಿಯನ್ನು ಕೊಲ್ಲಬೇಕಾದ್ರೆ ಅದನ್ನು ಅಡ್ಡದಲ್ಲಿ ನಿಂತೇ ನಾವು ಕೊಲ್ಲಬೇಕಷ್ಟೇ ಹೊರತು ಎದುರಿಗೆ ಮುಖಾಮುಖಿಯಾಗಿ ಕೊಲ್ಲುವ ಕ್ರಮನೇ ಇಲ್ಲ. ವಾಲಿ, ನಿನ್ನನ್ನು ಪ್ರಾಣಿಯಿಂದ ನೀನು ಒಪ್ಪಿಕೊಂಡಿದ್ದಿ ಅಂತ ಆದರೆ ರಾಮ ಮಾಡಿದ ಕೆಲಸ 100% ಸರಿಯಾಗಿದೆ. ನಾನು ಅಡ್ಡದಲ್ಲಿ ನಿಂತು ಕೊಂದದ್ದು 100ಕ್ಕೆ 100 ಪಾಲು ಸತ್ಯನೇ. ಯಾಕೆ ನೀನು ಪ್ರಾಣಿ ಆದ್ದರಿಂದ ಪ್ರಾಣಿಯನ್ನು ಕೊಲ್ಲುವುದು ಹೇಗೆ? ಜಿಂಕೆಯನ್ನು ಹಿಡಿಬೇಕಾದ್ರೆ ಪುಂಗಿ ಊದ್ತಾರೆ, ಆ ಸಂಗೀತಕ್ಕೆ ಮರುಳಾಗ್ತದೆ, ಹಿಡ್ಕೊಂಡು ಬರ್ತಾರೆ. ಒಂದು ಪಕ್ಷಿ ಪಾರಿವಾಳವನ್ನು ಹಿಡಿಬೇಕಾದ್ರೆ ಒಂದಿಷ್ಟು ಭತ್ತವನ್ನು ಬಿಸಾಡ್ತಾರೆ, ತಿನ್ನಲಿಕ್ಕೆ ಅಂತ ಬರ್ತದೆ, ಬಲೆ ಬೀಸ್ತಾನೆ, ಹಿಡಿತಾನೆ, ತರ್ತಾನೆ. ಸಹಜ. ಮೀನು ತಿಂತಕ್ಕಂಥವರು ಗಾಲ ಹಾಕ್ತಾರೆ, ಹಿಡಿದು ತಿಂತಾರೆ, ಸುಲಭ. ಅಧರ್ಮ ಅಂತ ಯಾರಾದರೂ ಹೇಳ್ತಾರೆ? ಪ್ರಾಣಿಯನ್ನು ಹಿಡಿಯುವ ಕ್ರಮನೇ ಹೀಗೆ. ಹಾಗಾಗಿ ರಾಮ ಮರೆಯಲ್ಲಿ ನಿಂತು ನೀ ಬಾಣಪ್ರಯೋಗ ಮಾಡಿದ್ದು ನ್ಯಾಯ ಅಂತ ವಾಲಿಗೆ ಹೇಳ್ತಾನೆ. ಇದು ಎಷ್ಟು ಒಳ್ಳೆಯ ಚಿಂತನೆ ಅಂತಂದರೆ, ರಾಮದೇವರು ಮರೆಯಲ್ಲಿ ನಿಂತು ಸಂಹಾರ ಮಾಡಿದರು. ನೀವು ನೋಡಿ, ನಾವು ನಿತ್ಯ ನೋಡ್ತಾ ಇರ್ತೇವೆ, ಇವರು ಸತ್ತರು, ಅವರು ಸತ್ತರು, ನಾವು ನೋಡ್ತಾ ಇರ್ತೇವೆ. ನಾವು ಕೇಳ್ತೇವೆ, ರೀ ಸತ್ರ? ಹೌದ್ರಿ. ಹೇಗೆ ಸತ್ತರು? ಅವರಿಗೆ ಕ್ಯಾನ್ಸರ್ ಇತ್ತು ರೀ, ಪಾಪ ಕ್ಯಾನ್ಸರಲ್ಲಿ ಒದ್ದಾಡಿ ಸತ್ತರು. ಸರಿ. ಇನ್ನೊಬ್ಬರ ಹತ್ರ ನೀವು ಕೇಳ್ತೀರಿ, ಏನಾಯ್ತು ರೀ ಅವರಿಗೆ ಹಾರ್ಟ್ ವೀಕ್ ಆಯ್ತು ರೀ, ಹಾರ್ಟ್ ಅಟ್ಯಾಕ್ ಆಯಿತು, ಸತ್ತೇ ಹೋದ್ರು ಪಾಪ ಅಂತ ಹೇಳ್ತಾರೆ. ಆಯಿತು ಅಂತ. ಒಬ್ಬರ ಹತ್ರ ಕೇಳ್ತೇವೆ, ಇವರು ಸತ್ತರು ರೀ. ಹೇಗೆ ಸತ್ತರು? ಮೇಲಿಂದ ಕೆಳಗೆ ಬಿದ್ದರು, ಜಾರಿ ಬಿದ್ದರು, ಸತ್ತೇ ಹೋದರು ಅಂತ. ನಮ್ಮ ದೇವರು ಹೇಳಿದ, ನಾನು ಸುರಕ್ಷಿತ ಅಂತ. ಎಲ್ಲದಕ್ಕೂ ದೇವರ ಹೆಸರು ಹೇಳುವವರು, ದೇವರು ಕೊಂದ, ದೇವರು ಕೊಂದ, ದೇವರು ಕೊಂದ ಅಂತ. ಯಾರು ಕೂಡ ಸಾಯುವಾಗ ದೇವರು ಕೊಂದ ಅಂತ ಹೇಳೋದಿಲ್ಲ. ಅವನು ಜ್ವರ ಬಂದು ಸತ್ತ, ನೆಗಡಿಯಾಗಿ ಸತ್ತ, ಅವನು ಕ್ಯಾನ್ಸರ್ ಸತ್ತ, ಅವನು ಶುಗರ್ ಆಗಿ ಸತ್ತ,
ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅಂತ ಹೇಳ್ತಾರೆ. ದೇವರು ಹೇಳಿದ ನಾನು ಬಚಾವು ಅಂತ ಹೇಳ್ತಾನೆ ಅಂತ. ಯಾಕೆ ಅಂತಂದರೆ ದೇವರು ಯಾರನ್ನು ಸೃಷ್ಟಿ ಮಾಡಿದ ದೇವರೇ ಒಬ್ಬನನ್ನು ಕೊಲ್ಲಬಹುದು ಹೊರತು ಇನ್ನೊಬ್ಬರಿಗೆ ಕೊಲ್ಲಿಕ್ಕಾಗುವುದಿಲ್ಲ. ಲೈಸೆನ್ಸೂ ಇಲ್ಲ, ಕೊಲ್ಲಿಕ್ಕೆ ಸಾಧ್ಯವೂ ಇಲ್ಲ. ಯಾರನ್ನು ಸಾಯಿಸಬೇಕು ಅಂತ ಭಗವಂತ ಬಯಸ್ತಾನೆ ಅವರನ್ನು ಕೊಲ್ತಾನೆ, ಅವರು ಸಾಯ್ತಾರೆ. ಯಾರನ್ನು ಸಾಯಿಸಬಾರ್ದು ಅಂತ ಭಗವಂತ ಇಚ್ಛೆ ಪಡ್ತಾನೆ ಅವರನ್ನು ಕೊಲ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಂತೆಂಥ ರೋಗದಲ್ಲಿದ್ದವರಿದ್ದಾರೆ ಗೊತ್ತಾ? ಕ್ಯಾನ್ಸರ್ ಅಂತ ಬರ್ಕೊಟ್ಟಿದ್ದಾರೆ. ನಾನು ನೋಡಿದೆ, ನಾನು ಕ್ಯಾನ್ಸರ್ ಅಂತ ಅವರು 30 ವರ್ಷದಿಂದ ಆರಾಮವಾಗಿ ಬದುಕ್ತಾ ಇದ್ದಾರೆ. ಸಾಮಾನ್ಯವಾಗಿ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಬದುಕುವುದೇ ಇಲ್ಲ ಅಂತ ಅರ್ಥ. ಕ್ಯಾನ್ಸರ್ ಆದರೂ ಅವ್ರು ಹೇಳ್ತಾರೆ ನನಗೆ ಕ್ಯಾನ್ಸರ್ ಇದೆ, ನಾನು ಬದುಕಿದ್ದೇನೆ, ದೇವರು ನನಗೆ ಆಯುಷ್ಯ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಸಾಯುವ ರೋಗಗಳು ಬಂದರೂ ಸಾಯದೇ ಇರುವುದುಂಟು, ರೋಗ ಇಲ್ಲದೆ ಹೋದರೂ ಸಾಯುವುದುಂಟು. ಸಾಯಿಸುವವ ಯಾರು ಅಂದರೆ ಯಾರೂ ಅಲ್ಲ, ಯಾರು ಈ ಶರೀರದಲ್ಲಿ ಬಂದು ನಮ್ಮನ್ನು ಕೂಡಿಸಿದ್ನೋ ಅವನೇ ನಮ್ಮನ್ನು ಬಾ ಅಂತ ಕರ್ಕೊಂಡು ಹೋದಾಗ ಸಾಯ್ತೇವೆ ಹೊರತು ಅಲ್ಲಿವರೆಗೆ ಸಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ದೇವರು ಸಾಯಿಸ್ತಾನೆ. ಹೇಗೆ ಅಂತಂದರೆ ಎದುರಿಗೆ ಬಂದು ಸಾಯಿಸುವುದಿಲ್ಲ. ದೇವರು ಸಾಯಿಸುವ ಕ್ರಮ ಹೇಗೆ, ಸೃಷ್ಟಿ ಮಾಡುವ ಕ್ರಮ ಹೇಗೆ? ಎದುರಿಗೆ ಒಂದು ಭಗವಂತ ಸೃಷ್ಟಿ ಮಾಡುವುದಿಲ್ಲ. ತೆರೆಮರೆಯಲ್ಲಿ ನಿಂತು ತಂದೆ ತಾಯಿಯಲ್ಲಿ ಕೂತು ಈ ಶರೀರವನ್ನು ಕೊಟ್ಟು ಶರೀರವನ್ನು ಬೆಳೆಸಿ ಈ ಜೀವನಿಗೆ ಆಧಾರ ಸ್ತಂಭನಾಗಿ ಇರ್ತಾನೆ. ಎದುರು ದೇವರು ಬರುವುದಿಲ್ಲ. ನಮ್ಮದಾದರೆ ಏನಾದರೂ ಚೂರು ಮಾಡಿದರೆ ನಾನು ಮಾಡಿದೆ ಅಂತ ಹೇಳಿಕೊಂಡು ಬರ್ತೇವೆ. ನಮ್ಮ ದೇವರು ಹಾಗಲ್ಲ, ಎಲ್ಲಿಯೂ ಎದುರಿಗೆ ಬರುವುದಿಲ್ಲ, ಹಿಂಬದಿಯಲ್ಲಿ ಇರ್ತಾನೆ. ರಕ್ಷಣೆ ಮಾಡುವಾಗಲೂ ಅಷ್ಟೇ. ಹೇಗೆ ಗರ್ಭದಲ್ಲಿರುವಾಗ ಭಗವಂತ ರಕ್ಷಣೆ ಮಾಡ್ತಾನೆ, ಇವತ್ತು ಅದೇ ರೀತಿಯಲ್ಲಿ ನಮ್ಮನ್ನು ರಕ್ಷಿಸ್ತಾನೆ. ಸರಕ್ಷಿತ ರಕ್ಷತಿ ಯೋಷಿ ಗರ್ಭೆ ಅಂತ ಹಿರಣ್ಯಕಶಿಪುವೇ ಹೇಳಿರ್ತಕ್ಕಂತಹ ಮಾತು. ಅಂದರೆ ಒಳಗಿನಿಂದ ರಕ್ಷಣೆ ಮಾಡಿದ ದೇವರು, ಗರ್ಭದಲ್ಲಿ ರಕ್ಷಿಸಿದ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ. ಸಂಹಾರ ಮಾಡುವುದು ಅಷ್ಟೇ, ಅದು ದೇವರಿಗೆ ಬಿಟ್ಟದ್ದು ಹೊರತು ಇನ್ನೊಬ್ಬರಿಗೆ ಅಲ್ಲ.